ಫಸ್ಟ್ ಭಾಗವನ್ನು ನಾವು ಇದು ಮಾಡ್ತೇನೆ ಸರ್. ಈಗ ಭಾಗ 2 ಇದೆ. ಓಕೆ ಓಕೆ. ಅರ್ಥಶಾಸ್ತ್ರ ಇವ್ರೇನ ಫಸ್ಟ್ ಅಲ್ಲೇ ನನಗೆ ಕನ್ಫ್ಯೂಸ್ ಆಗ್ತದೆ. ಅರ್ಥಶಾಸ್ತ್ರ ವಿಷಯದಲ್ಲಿ ಆರ್ಥಿಕ ಅಭಿವೃದ್ಧಿ ಭಾಗ 2 ಆರ್ಥಿಕ ಅಭಿವೃದ್ಧಿಯ ಕುರಿತು ನಾವೇನು ಮಾಡಿದ್ವಿ ಅಧ್ಯಯನ ಮಾಡೋಣ. ಆರ್ಥಿಕ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, 2 ಭಾಗಗಳು ಬರ್ತಾವು. ಒಂದು ಏನಪ್ಪಾ ಅಂದ್ರ ಫಸ್ಟ್ ಒನ್ ಏನ್ ಬರ್ತದೆ, ಸಂಖ್ಯಾತ್ಮಕ ಅರ್ಥಶಾಸ್ತ್ರ ಅಂತ ಬರ್ತೈತಿ. ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಂತ ಬರ್ತೈತಿ. ಹೀಗೆ ಇದರಲ್ಲಿ ನಾವೇನ್ ಮಾಡೋಣ ಅಂದ್ರ ಸಂಖ್ಯಾತ್ಮಕ ಅರ್ಥಶಾಸ್ತ್ರದ ಕೆಲವೊಂದಿಷ್ಟು ಪ್ರಾಬ್ಲಮೆಟಿಕ್ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಆರ್ಥಿಕ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗಿರ್ತದ ಅಂತ ಅಧ್ಯಯನ ಮಾಡಮ್ಮ. ಇದಕ್ಕಿಂತಲೂ ಮುಂಚಿತವಾಗಿ ನಾವೇನ್ ಮಾಡ್ತಿದ್ವಿ, ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಬಂತು, ಅರ್ಥಶಾಸ್ತ್ರದ ಹಿನ್ನೆಲೆ ಏನು, ಅರ್ಥಶಾಸ್ತ್ರದ ಹಿನ್ನೆಲೆ ಯಾವ ರೀತಿಯಾಗಿ ಅರ್ಥಶಾಸ್ತ್ರವನ್ನ ಯಾವ ರೀತಿಯಾಗಿ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕೆ ಅರ್ಥಶಾಸ್ತ್ರ ಅಂದ್ರೆ ನಾವೇನ್ ಹೇಳ್ತೀವಿ, ಅತ್ಯಂತ ಪ್ರಭಾವಶೀಲವಾಗತಕ್ಕಂತಹ, ನೀವು ಏನ್ ಮಾಡ್ರಿ ಇಲ್ಲಿವರೆಗೂ SLC ವರೆಗೂ ನಾವೇನ್ ಮಾಡ್ತಿರಪ್ಪ ಅಂದ್ರ ಆರ್ಥಿಕ ಅಭಿವೃದ್ಧಿಯನ್ನ ನೀವು ಅರ್ಥಶಾಸ್ತ್ರದ ಅರ್ಥವ್ಯವಸ್ಥೆಯನ್ನು ಕುರಿತು ಏನ್ ಮಾಡ್ತೀರಿ, SLC ಯಲ್ಲಿ ಒಂದು 4 ಚಾಪ್ಟರ್ಗಳನ್ನ ಮಾತ್ರ ಓದಿರ್ತೀರಿ. ಅದಕ್ಕೋಸ್ಕರ ಅರ್ಥಶಾಸ್ತ್ರದ ಒಂದು ನಾವು ತಿಳ್ಕೋಬೇಕಂದ್ರೆ ಮೊದಲು ಏನ್ ಹೇಳ್ತೀವಿ, PDK ಅಂದ್ರ ಅರ್ಥಶಾಸ್ತ್ರದ ಒಂದು ಯಾವ ರೀತಿಯಾಗಿ ಹುಟ್ಟು ಆಗ್ತದ, ಹಿನ್ನೆಲೆ ಆಗ್ತದ, ಅರ್ಥಶಾಸ್ತ್ರವನ್ನ ಯಾವ ಒಂದು ಭಾಷೆಗೆ ತೆಗೆದುಕೊಂಡಿವಿ ನೋಡ್ರಿ. ಅರ್ಥಶಾಸ್ತ್ರ ಅಂದ್ರ ನಾವೇನ್ ಹೇಳ್ತೀವಿ, ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಅರ್ಥಶಾಸ್ತ್ರ ಅಂತ ನಾವು ಕರೀತೀವಿ. ಯಾರು ಅರ್ಥಶಾಸ್ತ್ರವನ್ನ ಯಾರು ಅಭಿವೃದ್ಧಿ ಪಡಿಸಿದ್ರು, ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರೆ, ಅರ್ಥಶಾಸ್ತ್ರವನ್ನ ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಸ್ತುತ ಪಡಿಸ್ತಾರ. ಚೂಡ ಹೀಗೆ ಅರ್ಥಶಾಸ್ತ್ರವನ್ನು ನಾವು ನೋಡ್ತಾ ಇದ್ದೀವಿ. ಅರ್ಥಶಾಸ್ತ್ರವನ್ನ ಆಡಮ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿ ಅರ್ಥಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, ಅರ್ಥಶಾಸ್ತ್ರವನ್ನ ಅಭಿವೃದ್ಧಿಪಡಿಸ್ತಾರ. ಇಲ್ಲಿ ಅರ್ಥಶಾಸ್ತ್ರವು ಒಂದು ಏನಾಗಿದೆ, ಪ್ರಭಾವ ಬೀರ್ತಕ್ಕಂತಹ ಸಾಮಾಜಿಕ ವಿಜ್ಞಾನವಾಗಿದೆ. ಸಾಮಾಜಿಕ ವಿಜ್ಞಾನವಾಗಿದೆ. ಯಾವ ರೀತಿಯಾಗಿದೆ ಅರ್ಥಶಾಸ್ತ್ರವನ್ನ ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರೆ, ಪ್ರಸ್ತುತ ಪಡಿಸ್ತಾ ಇದಾರ. ಸಾಮಾಜಿಕ ವಿಜ್ಞಾನವಾಗಿ ಏನ್ ಮಾಡ್ತೀವಿ ನಾವು ಕಾಣ್ತಾ ಇದ್ದೀವಿ. ಹೀಗೆ ಅರ್ಥಶಾಸ್ತ್ರವನ್ನ ತೆಗೆದುಕೊಂಡಾಗ ಆಡಮ್ ಸ್ಮಿತ್ ಅವರು ಕೊಡ್ತಾರೆ. ಆಡಮ್ ಸ್ಮಿತ್ ಅವರು ಬರ್ತಾರೆ. ಆಡಮ್ ಸ್ಮಿತ್ ಅವರು ಏನ್ ಮಾಡ್ತಾರೆ, ಅರ್ಥಶಾಸ್ತ್ರದ ಅಂತ ಕರಿತೀವಿ ಆರ್ಥಿಕತೆಯಲ್ಲಿ. ನೋಡ್ರಿ, ಇತ್ತೀಚಿನ ವರ್ಷಗಳಲ್ಲಿ ಅರ್ಥಶಾಸ್ತ್ರ ಅಧ್ಯಯನವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಯಾಕ್ರಿ ಈ ಅಧ್ಯಯನವನ್ನು ನೋಡಿದಾಗ, ಏಕೆಂದ್ರೆ ಶೈಕ್ಷಣಿಕ ಮೌಲ್ಯವನ್ನ ಹೊಂದಿರ್ತದ. ಅರ್ಥಶಾಸ್ತ್ರವು ನಮಗೆ ಮಿತವ್ಯಯ ಕಲೆಯನ್ನ ಮತ್ತು ತಾಂತ್ರಿಕ ವರ್ತನೆ ಕೊಡುವ ತೀರ್ಮಾನ ಕೈಗೊಳ್ಳಲು ನಮ್ಗೆ ಸಾಕಷ್ಟು ಸಹಾಯಕವಾಗುತ್ತದೆ ಅಂತ ಹೇಳ್ತೀವಿ. 1776 ಏನ್ ಮಾಡ್ತಾರೆ, ಎಕನಾಮಿಕ್ಸ್ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಪರಿಗಣನೆ ಮಾಡ್ತಾ ಇದೀವಿ. ನೋಡಿ, ಅರ್ಥಶಾಸ್ತ್ರವು ಬಹು ಸ್ವಾರಸ್ಯವಾದಂತಹ ಒಂದು ಏನ್ ಮಾಡಿದ, ಮಾನವ ಜೀವನ ಕ್ಷೇತ್ರದ ಒಂದು ಮುಖ್ಯ ಭಾಗವಾಗಿದೆ. ಆದ್ದರಿಂದ ಅರ್ಥಶಾಸ್ತ್ರವನ್ನ ನಾವು ಬಹಳಷ್ಟು ದಿನಗಳವರೆಗೆ ನಿರ್ದಿಷ್ಟವಾಗಿ ಹೇಳುವುದಾದ್ರೆ ಅರ್ಥಶಾಸ್ತ್ರವು ಮಾನವನ ಬಯಕೆಗಳ ಹಾಗೂ ಒಂದು ಏನಾಗಿರಪ್ಪ ಅಂದ್ರ ವಿಜ್ಞಾನವಾಗಿ ವೈಜ್ಞಾನಿಕ ಒಂದು ಸಮಾಜವಾಗಿ ಕಂಡು ಬರ್ತದೆ ಅಂತ ಹೇಳ್ತೀವ್ರಿ. ಹೀಗೆ ಬಯಕೆಗಳು, ಪ್ರಯತ್ನಗಳು ಹಾಗೂ ತೃಪ್ತಿ ಅರ್ಥಶಾಸ್ತ್ರದ ಮುಖ್ಯ ಅಂಶಗಳು. ಏನಾಗಿದೆ ಅರ್ಥಶಾಸ್ತ್ರದಲ್ಲಿ ಮುಖ್ಯ ಅಂಶಗಳಿದ್ದಾವ್ರಿ, ಬಯಕೆಗಳು ಬರ್ತಾವು, ಮತ್ತೆ ಈ ಮಾನವ ಬಯಕೆಗಳು, ಬೇಡಿಕೆ, ಪೂರೈಕೆ, ಹೀಗೆ 10 ಹಲವಾರು ಅಂಶಗಳನ್ನ ಏನ್ ಮಾಡ್ತೀವಿ ಕಾಣ್ತಾ ಇದ್ದೀವಿ. ನೋಡ್ರಿ,
ಈ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಬರ್ತದ ಅಂತ ನಿಮ್ಗೆ ಗೊತ್ತಾಯ್ತು. ಅರ್ಥಶಾಸ್ತ್ರವನ್ನ ಈಗ ಅಡಮ್ ಸ್ಮಿತ್ ಅವರು ಏನ್ ಮಾಡಿದ್ರು ನಮಗ ತಿಳಿಸಿಕೊಟ್ರು. ಎಷ್ಟರಲ್ಲಿ 1776 ಏನ್ ಮಾಡ್ತಾರೆ ಅರ್ಥಶಾಸ್ತ್ರ ಒಂದು ಪ್ರಚುರವನ್ನ ಪಡಿಸ್ತಾ ಇದ್ದಾರೆ. ಇವರು ಏನಪ್ಪಾ ಅಂದ್ರೆ ಮೂಲತಃ ಸ್ಕಾಟ್ಲೆಂಡ್ ಅವರಾಗಿದ್ರು. ಎಲ್ಲಿಯವರಾಗಿರ್ರಿ? ಸ್ಕಾಟ್ಲೆಂಡ್. ಸ್ಕಾಟ್ಲೆಂಡ್ ಅವರು ಇಷ್ಟಾಯ್ತು. ಅರ್ಥಶಾಸ್ತ್ರ ಅಂದ್ರ ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮೂಲಕ ನಾವೇನ್ ಮಾಡ್ತೀವಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರವನ್ನ ನಾವು ಮೊದಲ ಅರ್ಥಶಾಸ್ತ್ರದ ಪೀಠಿಕೆ ಐತ್ರಿ ಯಾವ ರೀತಿ ಬಂತು, ಯಾವ ರೀತಿಯಾಗಿ ಆರ್ಥಿಕ ತಜ್ಞರಾದಂತಹ ಅರ್ಥಶಾಸ್ತ್ರವನ್ನು ಅಡಮ್ ಸ್ಮಿತ್ ಅವರು ಏನ್ ಮಾಡ್ತಾರ ಪ್ರಸ್ತುತಪಡಿಸ್ತಾರ 1776ರಲ್ಲಿ. ಇವರು ಸ್ಕಾಟ್ಲೆಂಡ್ ದೇಶದವರು. ನಂತರ ಅರ್ಥಶಾಸ್ತ್ರದ ಒಂದು ಮೂಲ ಯಾವುದಾಗಿರುತ್ತೆ ಅಂದ್ರ ಮೂಲ ಅಂದ್ರೆ ಅರ್ಥಶಾಸ್ತ್ರ ಪದ ಯಾವ ಒಂದು ಭಾಷೆಯಿಂದ ಬಂತು. ಅರ್ಥಶಾಸ್ತ್ರ ಎಂಬ ಪದವನ್ನ ಏನ್ ಮಾಡ್ತೀವಿ ಅರ್ಥ ಶಾಸ್ತ್ರ ಎಂಬ ಪದವನ್ನ ಏನ್ ಮಾಡ್ತೀವಿ ಅಂದ್ರೆ ಗ್ರೀಕ್ ಭಾಷೆಯ ಏನಪ್ಪಾ ಅಂದ್ರ ಈಕೋಸ್ ಮತ್ತು ನೋಮಸ್ ಅಂದ್ರೆ ಗ್ರೀಕ್ ಭಾಷೆಯನ್ನು ಏನ್ ಮಾಡ್ತಿದ್ದನ್ನ ಈಕೋಸ್ ಮತ್ತು ನೋಮಸ್ ಅಂತ ಅಂತಕ್ಕಂತಹ ಈಕೋಸ್ ಮತ್ತು ನೋಮಸ್ ಎಂಬ ಪದಗಳಿಂದ ಪಡೆಯಲಾಗಿದೆ. ಈಕೋಸ್ ಮತ್ತು ಏನ್ ಮಾಡ್ತೀವಿ ಅರ್ಥಶಾಸ್ತ್ರ ಎಂಬ ಪದವನ್ನು ಏನ್ ಮಾಡ್ತೀವಿ ಗ್ರೀಕ್ ಭಾಷೆಯ ಈಕೋಸ್ ಮತ್ತು ನೋಮಸ್ ಎಂಬ ಪದಗಳಿಂದ ಪಡೆಯಲಾಗಿದೆ. ಹೀಗೆ ನಾವೇನ್ ಮಾಡ್ತೀವಿ ಈಕೋಸ್ ಮತ್ತು ನೋಮಸ್ ನೋಡ್ರಿ ಇಷ್ಟ ಆಯಿತು. ಹೀಗೆ ನೋಡಿದಾಗ ಈ ಈಕೋಸ್ ಮತ್ತು ನೋಮಸ್, ಈಕೋಸ್ ಅಂದ್ರೆ ಏನು? ಗ್ರೀಕ್ ಭಾಷೆಯಲ್ಲಿ ಈಕೋಸ್ ಅಂದರೆ ಇದು ನೋಡ್ರಿ ಯಾವ ರೀತಿಯಾಗಿರುತ್ತಪ್ಪ ಅಂದ್ರ ಗ್ರೀಕ್ ಭಾಷೆಯಲ್ಲಿ ಈಕೋಸ್ ಎಂದರೆ ಏನ್ ಬರ್ತದೆ? ಮನೆ ಅಥವಾ ಗೃಹ ಅಥವಾ ಮನೆ ಅಂತ ಕರಿತೀವಿ. ಏನ್ ಮಾಡ್ತೀವಿ ಈಕೋಸ್ ಅಂದ್ರೆ ಏನ್ರಿ ಗೃಹ ಅಥವಾ ಮನೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ಎಕನಾಮಿಕ್ಸ್ ಏನ್ ಮಾಡಿದ್ವಿ ಈಕೋಸ್ ಮತ್ತು ನೋಮಸ್ ಎಂಬ ಗ್ರೀಕ್ ಭಾಷೆಯಿಂದ ನಾವು ತೆಗೆದುಕೊಂಡ್ವಿ. ಗ್ರೀಕ್ ಭಾಷೆಯಲ್ಲಿ ಈಕೋಸ್ ಅಂದ್ರ ಗೃಹ ಅಥವಾ ಮನೆ ಅಂತ ಅರ್ಥ. ನೋಮಸ್ ಅಂದ್ರೆ ಏನ್ರಿ ನೋಮಸ್ ಅಂದ್ರೆ ಏನಪ್ಪಾ ಅಂದ್ರೆ ನಿರ್ವಹಣೆ ಅಥವಾ ನಾವೇನ್ ಮಾಡ್ತೀವಿ ನಿರ್ವಹಣೆ ಅಂತ ಕರಿತೀವಿ. ಇದಕ್ಕ ನಿರ್ವಹಣೆ ಇವೆರಡನ್ನ ಏನ್ ಕರಿತೀವಿ? ಎರಡು ಕೂಡಿಸಿದ್ರ ಗೃಹ ನಿರ್ವಹಣೆ ಅಂತ ಕರೀತಾ ಇದ್ದಾರೆ. ಗೃಹ ನಿರ್ವಹಣೆ ಅಂತ ಕರೀತಾ ಇದ್ದೀವಿ. ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ನಾವು ಏನ್ ಮಾಡ್ತೀವಿ ಅರ್ಥಶಾಸ್ತ್ರವನ್ನ ಗ್ರೀಕ್ ಭಾಷೆಯಿಂದ ಏನ್ ಮಾಡ್ತೀವಿ ಎಕನಾಮಿಕ್ಸ್ ಅಂತ ಕರಿತೀವಿ. ಇಕೋನಾಮಿಕ್ಸ್ ಈಕೋಸ್ ಮತ್ತು ನೋಮಸ್ ಅಂತಕ್ಕಂಥ ಎರಡು ಪದಗಳಿಂದ ಉತ್ಪತ್ತಿ ಆಗ್ತದ. ಇದು ಈಕೋಸ್ ಅಂದ್ರೆ ಗೃಹ ಅಥವಾ ಮನೆ ಅಂತ ಅರ್ಥ. ನೋಮಸ್ ಅಂದ್ರೆ ನಿರ್ವಹಣೆ ಅಥವಾ ಗೃಹ ನಿರ್ವಹಣೆ ಅಂತ ಕರಿತೀವಿ. ಇವು ಎರಡನ್ನೂ ಸೇರಿಸಿದ್ರೆ ಏನಾಗ್ತದೆ ಈಕೋಸ್ ಪ್ಲಸ್ ನೋಮಸ್ ಅನ್ನು ಕೂಡಿಸಿದ್ರ ಗೃಹ ನಿರ್ವಹಣೆ. ಒಂದು ರಾಷ್ಟ್ರದ ಗೃಹ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಅರ್ಥಶಾಸ್ತ್ರವನ್ನು ನಿರ್ವಹಿಸ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಅರ್ಥಶಾಸ್ತ್ರದಲ್ಲಿ ನಿರ್ವಹಣೆಗೆ ಕಲೆ ಅಂತಕ್ಕಂಥ ಕೂಡ ಏನ್ ಮಾಡ್ತೀವಿ ಎಂಬ ಅರ್ಥವನ್ನ ಕೊಡ್ತದ. ಕಲೆ ಯಾವ ರೀತಿಯಾಗಿ ಒಂದು ಕಲೆ ಇದೆ. ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರ ಯಾವ ರೀತಿಯಾದಂತಹ ಏನ್ ಮಾಡ್ತೀವಿ ಗೃಹ ನಿರ್ವಹಣೆ. ಒಂದು ಕುಟುಂಬ ಏನಾದ್ರು ಒಂದು ಮನೆಯನ್ನ ಸುಸಜ್ಜಿತವಾಗಿ ನಡೆಸಬೇಕಂದ್ರೆ ಮೊದಲು ಅದಕ್ಕೆ ಏನ್ ಬೇಕ್ರಿ ಕುಟುಂಬದ ಸಹಾಯ ಬೇಕಾಗತ್ತ. ಆಮೇಲೆ ನಿರ್ವಹಣೆ ಅಲ್ಲಿ ಏನಾಗ್ತದ ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಆ ಕುಟುಂಬ ಮುನ್ನಡೆತದ ಅನ್ನೋದನ್ನ ನೋಡ್ಕೊಂಡು ಇನ್ನೇನ್ ಮಾಡ್ತೀವಿ ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಷ್ಟ್ರದ ಒಂದು ಅಭಿವೃದ್ಧಿಯಲ್ಲಿ ಏನ್ ಮಾಡ್ತಾ ಇದೀವಿ ಅರ್ಥಶಾಸ್ತ್ರದಲ್ಲಿ ಮೊದಲ ಎಡಮ್ ಸ್ಮಿತ್ ಅವರ ಒಂದು ಧ್ಯೇಯ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರವನ್ನು ನಾವೇನ್ ಮಾಡ್ಬೇಕು ಒಟ್ಟ
ನಾವೇನಪ್ಪ ಅಂದ್ರೆ ರಾಷ್ಟ್ರದ ಒಂದು ಏನಪ್ಪ ಅಂದ್ರೆ ದೃಷ್ಟಿಕೋನದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಕನಾಮಿಕ್ಸ್ ಅನ್ನ ಪರಿಗಣನೆ ಮಾಡಬೇಕು. ಅದಕ್ಕೆ ಇದನ್ನೇನ್ ಕರಿತೀವಿ, ವಿಜ್ಞಾನವಾಗಿ ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ನಮಗೆ ಸಾರಿ ಸಾಮಾಜಿಕ ಒಂದು ವಿಜ್ಞಾನವಾಗಿ ಏನ್ ಮಾಡ್ತೀವಿ, ಇದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಯಾವುದನ್ನ? ಅರ್ಥಶಾಸ್ತ್ರವನ್ನ. ಹೀಗೆ ನೋಡಿದಾಗ ಅರ್ಥಶಾಸ್ತ್ರವನ್ನು ನೋಡಿದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ನಂತರ ಪ್ರಾರಂಭದಲ್ಲಿ ಇದು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಅಭ್ಯಾಸ ಮಾಡಲಾಗ್ತಿತ್ತು. ಅರ್ಥಶಾಸ್ತ್ರವನ್ನು ಏನ್ ಮಾಡ್ತೀರಿ, ಮೊದಲ ಅರ್ಥಶಾಸ್ತ್ರವನ್ನು ನೀವು SLCಯಲ್ಲಿ ಸಂವಿಧಾನ ರಾಜ್ಯಶಾಸ್ತ್ರ ಅಂತಕ್ಕಂತಹ ಒಂದು ಭಾಗದಲ್ಲಿ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಸಮಾಜಶಾಸ್ತ್ರ ಅಂತ ಬರ್ತದಲ್ರಿ ನಿಮ್ಮಲ್ಲಿ 10ನೇ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಸಮಾಜಶಾಸ್ತ್ರದಲ್ಲಿ ಅವು ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಅಂತ ಸಂವಿಧಾನ ಮತ್ತು ರಾಜ್ಯಶಾಸ್ತ್ರ ಅಂತ ಏನ್ ಮಾಡ್ತೀವಿ ಅಧ್ಯಯನ ಮಾಡ್ತಿರಲ್ಲ, ಹಾಗೆ ಇಲ್ಲಿ ನಾವೇನ್ ಮಾಡ್ತೀವಿ ಒಂದೊಂದು ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಕರೀತಾರೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲೂ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ರಾಜ್ಯಶಾಸ್ತ್ರವನ್ನು ನಾವು ಏನ್ ಮಾಡ್ತೀವಿ ಇಲ್ಲಿ ಕಾಣ್ತಾ ಇದೀವಿ. ಅದಕ್ಕೋಸ್ಕರ ರಾಜ್ಯಶಾಸ್ತ್ರದಲ್ಲಿ ಅರ್ಥಶಾಸ್ತ್ರವನ್ನು ನಾವು ಏನ್ ಮಾಡಿದ್ವಿ ಸೇರ್ಪಡೆ ಮಾಡಿದೀವಿ. ಅದನ್ನ ನಾವೇನ್ ಮಾಡ್ತೀವಿ, ನಾವು ಇನ್ನೂ ಅಭಿವೃದ್ಧಿಪಡಿಸಿ ಅದು ಕೂಡ ಒಂದು ಏನಪ್ಪಾ ಅಂದ್ರ ನಮ್ಮ ಒಂದು ಆರ್ಥಿಕ ಚಟುವಟಿಕೆಯನ್ನ ನಿಂತಿದೆ, ಅದ್ರ ಮೇಲೆ ನಿಂತಿದೆ. ನಮ್ಮ ದೇಶದ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅರ್ಥಶಾಸ್ತ್ರ ಏನ್ ಬೇಕು, ನಮ್ಗೆ ಬಹಳಷ್ಟು ಅವಶ್ಯಕವಾಗಿದೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಎಡಮ್ ಸ್ಮಿತ್ ಅವರು 1776ರಲ್ಲಿ ಏನ್ ಮಾಡ್ತಾರ, ತಮ್ಮ ಒಂದು ಏನಂದ್ರ ಕೊಡುಗೆಯನ್ನ ಆರ್ಥಿಕತೆಗೆ ನೀಡಿದಾರ ಅಂತ ಹೇಳ್ತೀವಿ. ಇವರು ಮೂಲತಃ ಸ್ಕಾಟ್ಲೆಂಡ್ ದೇಶದವರಾಗಿದ್ದಾರ. ಓಕೆನಾ? ಹೀಗೆ ನೋಡಿದಾಗ ಅರ್ಥಶಾಸ್ತ್ರದ ಪ್ರಾರಂಭದಲ್ಲಿ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. 1980ರಲ್ಲಿ ಏನ್ ಮಾಡಿದ್ವಿ, ಅಲ್ಫ್ರೆಡ್ ಮಾರ್ಷಲ್ ಅವರು ಪ್ರಕಟಿಸಿದ ನೋಡಿ 1980ರಲ್ಲಿ ಅಲ್ಫ್ರೆಡ್ ಮಾರ್ಷಲ್ ಅವರು ಅಲ್ಫ್ರೆಡ್ ಮಾರ್ಷಲ್ ಅವರು ಪ್ರಕಟಪಡಿಸಿದ ದ ಪ್ರಿನ್ಸಿಪಲ್ ಆಫ್ ಎಕಾನಮಿ, ಎಂಬ ಗ್ರಂಥದಲ್ಲಿ ಅರ್ಥಶಾಸ್ತ್ರದ ಒಂದು ಬೆಳವಣಿಗೆಗೆ ಕೊಡುಗೆಯನ್ನ ನೀಡಿದ್ರು ಅಂತ ಹೇಳ್ತೀವಿ. ಇಷ್ಟೇನಪ್ಪಾ ಅಂದ್ರೆ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಬಂತು. ಅಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರವನ್ನ ಬೇರೆಲ್ಲ ಸಮಾಜ ವಿಜ್ಞಾನಗಳಿಗಿಂತಲೂ ಬೇರ್ಪಡಿಸುವ ಒಂದು ಕೀರ್ತಿ ಮತ್ತು ಏನಪ್ಪಾ ಅಂದ್ರೆ ಗೌರವ ಯಾರಿಗೆ ಸಲ್ತದಪ್ಪ ಅಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ತ ಅಂತ ಹೇಳ್ತೀವಿ. ಆದ್ರಿಂದ ಅಲ್ಫ್ರೆಡ್ ಮಾರ್ಷಲ್ ರವರ ಒಂದು ಏನ್ ಮಾಡ್ತೀವಿ, ಈ ಒಂದು ಗ್ರಂಥದ ಪ್ರಿನ್ಸಿಪಲ್ ಆಫ್ ಎಕಾನಮಿ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತೀವಿ, ಮಹತ್ವದ ಅಂಶಗಳನ್ನ ನಾವು ನೋಡ್ತೀವಿ. ಏನಂದ್ರ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಅಂತಂದು ನಾವು ಏನ್ ಮಾಡಿದ್ವಿ, ಇಷ್ಟೊತ್ತು ಅರ್ಥಶಾಸ್ತ್ರದ ಹಿನ್ನೆಲೆ ಪೀಠಿಕೆ ನೋಡಿದ್ವಿ. ನೋಡ್ರಿ, ಪೀಠಿಕೆ ಅಂತ ಮಾಡಿದ್ವಿ, ಮೂಲ ನೋಡ್ತಾ ಇದೀವಿ. ನೆಕ್ಸ್ಟ್ ಅರ್ಥಶಾಸ್ತ್ರದ ಮೂಲ ಅಂದ್ರ ಯಾವ ಹುಟ್ಟಿತು, ಯಾವ ಭಾಷೆ ಹುಟ್ಟಿತು, ಅದ ಏನಪ್ಪಾ ಅಂದ್ರ ನೆಕ್ಸ್ಟ್ ಏನ್ ಮಾಡ್ತೀವಿ, ವ್ಯಾಖ್ಯೆಗಳು. ಇದೇನಾಗಿದೆ, ಬೇಸಿಕ್ ಇರು. ಜಸ್ಟ್ ನೀವೇನು ಚಾಪ್ಟರ್ ಅಲ್ಲಿ ಎಲ್ಲಿ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತಾ ಇದೀವಿ ಸರ್, ಎಲ್ಲಿದಾರ ಏನಂತ ಇದು ಮಾಡ್ಬೇಡ್ರಿ. ಬೇಸಿಕ್ ನಮಗೆ ಏನ್ ಮಾಡ್ತೀವಿ, ಯಾವುದೇ ಒಂದು ವಸ್ತು ಏನಪ್ಪಾ ಅಂದ್ರೆ ವಿಷಯವನ್ನು ಓದಬೇಕಂದ್ರೆ ಮೊದಲ ಹಿನ್ನೆಲೆನ ತಿಳ್ಕೋಬೇಕಾಗತ್ತ. ಇದು ಎಡಮ್ ಸ್ಮಿತ್ ಅವರನ್ನು ನಾವು ಹೇಳಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಪೀಠಿಕೆಯಲ್ಲಿ ಯಾವ ಟೈಪ್ ಬಂತು, ಸಾಮಾಜಿಕ ವಿಜ್ಞಾನವಾಗಿ ಇರ್ತದ ಅಂತ ಹೇಳಿದ್ವಿ. ಸಾಮಾಜಿಕ ವಿಜ್ಞಾನವಾಗಿ ಏನ್ ಮಾಡ್ತೀವಿ, ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಸಾಮಾಜಿಕ ವಿಜ್ಞಾನವಾಗಿ ಆದ್ರಿಂದ ಮೂಲ ಅಂದ್ರೆ ಈಕೋಸ್ ಮತ್ತು ನಾಮಸ್ ಏನ್ ಮಾಡಿದ್ವಿ, ಈಕೋಸ್ ಎಕನಾಮಿಕ್ಸ್ ಅಂತಕ್ಕಂಥದ್ದನ್ನ ಏನ್ ಮಾಡಿದ್ವಿ, ಈಕೋಸ್ ಮತ್ತು ನಾಮಸ್ ಎಂಬ ನಾಮಸ್ ಇಂದ ಎರಡು
ಪದಗಳಿಂದ ತೆಗೆದುಕೊಂಡಿದ್ವಿ. ಈ ವ್ಯಾಖ್ಯೆಗಳು ಬರ್ತಾ ಇದ್ದಾವೆ. ಇಲ್ಲಿ ಏನಾಗ್ತದ ಅರ್ಥಶಾಸ್ತ್ರ ಹುಟ್ಟು ಯಾವ ರೀತಿ ಆಗ್ತದ, ಯಾರು ಎಷ್ಟು ಪ್ರಮಾಣದ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರ, ಯಾವ ಒಂದು ವ್ಯಾಖ್ಯೆಗಳನ್ನು ನೀಡ್ತಾ ಇದ್ದಾರ, ಯಾವುದರ ಕುರಿತು ನಾವು ಅಧ್ಯಯನ ಮಾಡಬೇಕು. ಅರ್ಥಶಾಸ್ತ್ರ ಏನನ್ನ ಒಳಗೊಂಡಿದೆ, ಯಾವ ವ್ಯಾಖ್ಯೆಗಳನ್ನು ಒಳಗೊಂಡಿದೆ ನೋಡಿ. ಪ್ರಮುಖವಾಗಿ 3 ವ್ಯಾಖ್ಯೆಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಏನ್ ಬರ್ತದೆ, ಒಂದು ಫಸ್ಟ್ ಏನ್ ಬರ್ತದ, ಸಂಪತ್ತಿನ ವಾಕ್ಯ ಅಂತ ಬರ್ತದೆ. ಸಂಪತ್ತಿನ ವಾಕ್ಯ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯೋಗಕ್ಷೇಮದ ವಾಕ್ಯ. ನೆಕ್ಸ್ಟ್ ಥರ್ಡ್ ಒನ್ ಕೊರತೆ ವ್ಯಾಖ್ಯ. ಕೊರತೆ ವ್ಯಾಖ್ಯ. ಈ ರೀತಿಯಾಗಿ ಮಾಡ್ತೀವಿ. 3 ರೀತಿಯಂತ ವ್ಯಾಖ್ಯೆಗಳನ್ನ ಕಾಣ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಸಂಪತ್ತಿನ ವ್ಯಾಖ್ಯ ನೋಡ್ರಿ. ಎಡಮ್ ಸ್ಮಿತ್ ಅವರು ಏನ್ ಮಾಡಿದ್ರು, ಸಂಪತ್ತಿನ ವ್ಯಾಖ್ಯವನ್ನ 1776ರಲ್ಲಿ ಏನ್ ಮಾಡ್ತಾರೆ, ಜಾರಿಗೆ ತರ್ತಾರೆ. 1776 ಸಂಪತ್ತಿನ ವ್ಯಾಖ್ಯವನ್ನ ಯಾರು ತರ್ತಾರೆ, ಎಡಮ್ ಸ್ಮಿತ್ ಅವರು ಜಾರಿಗೆ ತರ್ತಾರ. ನೆಕ್ಸ್ಟ್ 1890ರಲ್ಲಿ ಯೋಗಕ್ಷೇಮದ ವಾಕ್ಯವನ್ನು ಬರೆದಿರಲ್ಲ. 1890ರಲ್ಲಿ ನಾವೇನ್ ಮಾಡ್ತೀವಿ, ಯೋಗಕ್ಷೇಮದ ವಾಕ್ಯವನ್ನ ಅಲ್ಫ್ರೆಡ್ ಮಾರ್ಷಲ್ ಅವರು ನೆಕ್ಸ್ಟ್ ಥರ್ಡ್ ಒನ್ 1932ರಲ್ಲಿ ಕೊರತೆ ವ್ಯಾಖ್ಯ. ಕೊರತೆ ನೀಡ್ತಾ ಇದ್ದಾರೆ. 1932ರಲ್ಲಿ ಕೊರತೆ ವ್ಯಾಖ್ಯವನ್ನು ಯಾರು ಮಾಡ್ತಾರೆ, ಪ್ರೊಫೆಸರ್ ರಾಬಿನ್ಸನ್ ಅವರು ಏನ್ ಮಾಡ್ತಾರ, ನೀಡ್ತಾ ಇದ್ದಾರೆ. ಪ್ರೊಫೆಸರ್ ರಾಬಿನ್ಸನ್ ಅವರು ಈ ರೀತಿಯಾಗಿ ಮೊದಲ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಕುಂತು, ಅರ್ಥಶಾಸ್ತ್ರ ನಂತರ ಮೂಲ ಯಾವ ರೀತಿಯಾಗಿತ್ತು, ಅರ್ಥಶಾಸ್ತ್ರ ಯಾವ 2 ಪದಗಳಿಂದ ಬಂತು, ಈಕೋಸ್ ಮತ್ತು ನೋಮಸ್ ಅಂತಕ್ಕಂಥ ಗ್ರೀಕ್ ಭಾಷೆ ಮಾಡ್ತೀವಿ 2 ಪದಗಳನ್ನು ತೆಗೆದುಕೊಳ್ತೀವಿ. ಆಮೇಲೆ ಇಂಗ್ಲಿಷ್ ಪದವಾಗಿರೋದ್ರಿಂದ ಎಕನಾಮಿಕ್ಸ್ ಆಗಿರೋದು ನಮ್ಮಲ್ಲಿ ಪರಿವರ್ತನೆಗೊಳ್ತಾ ಇದೆ. ನೆಕ್ಸ್ಟ್ ವ್ಯಾಖ್ಯೆಗಳು ಬರ್ತಾ ಇದ್ದಾವೆ. ಒಂದನೇದು ಸಂಪತ್ತಿನ ವ್ಯಾಖ್ಯ, ಯೋಗಕ್ಷೇಮದ ವ್ಯಾಖ್ಯ, ಕೊರತೆ ವ್ಯಾಖ್ಯ. ಈ 3 ವ್ಯಾಖ್ಯೆಗಳ ಮೂಲಕ ಏನ್ ಮಾಡ್ತೀವಿ, ಅರ್ಥಶಾಸ್ತ್ರದ ಒಂದು ಅಭಿವೃದ್ಧಿಗೆ ಏನಾಗ್ತದ ಕಾರಣವಾಯಿತು ಅಂತ ಹೇಳ್ತೀವಿ. ಯಾಕಂದ್ರೆ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ, ಸಂಪತ್ತಿನ ಕುರಿತು ಏನ್ ಮಾಡ್ಬೇಕಿಲ್ಲ, ನಮ್ಮ ರಾಷ್ಟ್ರದಲ್ಲಿ ಸಂಪತ್ತಿನ ಒಂದು ಕುರಿತು ಯಾವ ರೀತಿಯಾಗಿ ಏನಪ್ಪಾ ಅಂದ್ರ ಈ ಎಕನಾಮಿಕ್ಸ್ ಏನಾಗ್ತದೆ, ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆ ಏನಾಗಿದೆ ನಿಂತ್ಕೊಂಡಿದೆ. ಸಂಪತ್ತಿನ ಕುರಿತು ಏನ್ ಮಾಡ್ತಾರೆ, ಎಡಮ್ ಸ್ಮಿತ್ ಅವರು ತಮ್ಮ ಒಂದು ಗ್ರಂಥದಲ್ಲಿ ಯಾವ್ದ್ರಿ ಸಂಪತ್ತಿನ ವ್ಯಾಖ್ಯ ಅಂತ ಹೇಳಿ ಏನ್ ಮಾಡ್ತೀವಿ ಕರೀತಾ ಇದೀವಿ. ಅದನ್ನ 1776ರಲ್ಲಿ ಏನ್ ಮಾಡ್ತಾರ, ಪ್ರಚುರಪಡಿಸ್ತಾರ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಎಡಮ್ ಸ್ಮಿತ್ ಅವರು ಕೂಡ ಒಬ್ಬ ಹಲವಾರು ಏನಂದ್ರ ವ್ಯಕ್ತಿಗಳಲ್ಲಿ ನಿಜವಾದ ಅಧ್ಯಯನವನ್ನ ಇಂದಿನ ಯುಗದಲ್ಲಿ ಅರ್ಥಶಾಸ್ತ್ರದ ಒಂದು ಪ್ರಮುಖವಾದಂತಹ ಅಧ್ಯಯನವನ್ನು ತೆಗೆದುಕೊಂಡಾಗ 1770ರಲ್ಲಿ ತೆಗೆದುಕೊಂಡಿದೆ. ಈ 1770ರಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಅರ್ಥಶಾಸ್ತ್ರದ ಒಂದು ಕೊಡುಗೆ ಏನಾಗಿದೆ ಅದು ಅಪಾರವಾಗಿದೆ ಅಂತ ಹೇಳ್ತೀವಿ. ಆದ್ರಿಂದ ಇವರ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರ, ಮೊದಲನೇದಾಗಿ ಜನರಿಗೆ ಹೆಚ್ಚು ವರಮಾನವಿಲ್ಲವೇ ಜೀವನಾಧಾರದ ಒಂದು ಜೀವನಾಧಾರಕ್ಕೆ ಲಭ್ಯವಾಗುವಂತೆ ಸಂಪತ್ತನ್ನ ಏನಪ್ಪಾ ಅಂದ್ರ ಒದಗಿಸೋದಾಗಿತ್ತು. ಇವರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು, ಜನರಿಗೆ ಸಂಪತ್ತಿನ ಬಗ್ಗೆ ಅಂದ್ರೆ ಜನರು ಕೂಡ ಏನ್ ಮಾಡ್ಬೇಕು, ಒಂದು ಆದಾಯ ಪಡ್ಕೋಬೇಕು. ಅವರು ಕೂಡ ಏನ್ ಮಾಡ್ಬೇಕಾಗಿದೆ, ನಮ್ಮಲ್ಲಿ ಒಂದು ರೀತಿಯಾದಂತಹ ಏನಪ್ಪಾ ಅಂದ್ರ ಜನರಿಗೆ ಜೀವನಾಧಾರವಾಗಿರ್ತಕ್ಕಂತಹ ಸಂಪತ್ತನ್ನು ಒದಗಿಸುವುದು ಇವರ ಮುಖ್ಯ ಅಭಿಪ್ರಾಯವಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು, 1776ರಲ್ಲಿ ಅವರು ರಚಿಸತಕ್ಕಂತಹ ರಾಷ್ಟ್ರಗಳ ಸಂಪತ್ತು ಅಂತಕ್ಕಂತಹ ಒಂದು ಏನ್ ಮಾಡ್ತೀವಿ, ಸಂಪತ್ತಿನ ವಾಕ್ಯದಲ್ಲಿ ಏನ್ ಮಾಡ್ತೀವಿ, ರಾಷ್ಟ್ರಗಳ ಸಂಪತ್ತು ಅಂತಕ್ಕಂಥ ಗ್ರಂಥ ರಚಿಸುವುದರ ಮೂಲಕ ಏನ್ ಮಾಡಿದ್ರು, ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನ ಅರ್ಥಶಾಸ್ತ್ರಕ್ಕೆ ಯಾರು ನೀಡ್ತಾರಪ್ಪ ಅಂದ್ರ ಎಡಮ್ ಸ್ಮಿತ್ ಅವರು ನೀಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಹೀಗೆ ರಾಷ್ಟ್ರಕ್ಕೆ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಸಾಕಷ್ಟು ವರಮಾನವನ್ನು ಪೂರೈಸುವುದು ಮತ್ತು ಒಟ್ಟಿನಲ್ಲಿ ಅರ್ಥಶಾಸ್ತ್ರವು ಜನರನ್ನ
ರಾಷ್ಟ್ರವನ್ನ ಶ್ರೀಮಂತನಾಗಿಸಲು ಉದ್ದೇಶಿಸುತ್ತದೆ. ಏನ್ ಮಾಡ್ತಾರೆ ಇದು? ರಾಷ್ಟ್ರದ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಬೇಕು? ನಮ್ಗೆ ಸಂಪತ್ತು ಬೇಕು. ರಾಷ್ಟ್ರ ರಾಜಕೀಯವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು? ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೆ ಏನಾಗತ್ತಂದ್ರ ಈ ಅರ್ಥ ವ್ಯವಸ್ಥೆಯಲ್ಲಿ ನಮ್ಗ ಸಂಪತ್ತು ಬಹಳಷ್ಟು ಅವಶ್ಯಕವಾಗಿದೆ ಅನ್ನೋದನ್ನ ಏನ್ ಮಾಡ್ತದ ತಿಳಿಸ್ಕೊಡ್ತದ ಅಂತ ಹೇಳ್ತೀವಿ. ಆದ್ದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರ ಗಮನಾರ್ಹವಾಗಿ ಏನಪ್ಪಾ ತನ್ನ ಒಂದು ವ್ಯಕ್ತಿತ್ವವನ್ನ ಉಳಿಸಿಕೊಂಡಿದೆ ಅಂತ ಅನ್ನೋದಕ್ಕ ಕಾರಣ ಏನಪ್ಪಾ ಅಂದ್ರ ಈ ಒಂದು ಎಕನಾಮಿಕ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಯಾರಂತಂದ್ರ ಅರ್ಥಶಾಸ್ತ್ರ ಹಿಂದೆ ಯಾವುದೋ ಒಂದು ಏನಪ್ಪಾ ಅಂದ್ರೆ ಕಾರ್ಯವನ್ನು ಮಾಡಕ್ಕೆ ನಮ್ಮ ರಾಷ್ಟ್ರದಲ್ಲಿ ಸಾಧ್ಯವಿಲ್ಲ. ಅದು ಸಂಪತ್ತನ್ನ ಒಳಗೊಂಡಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೆ ಅದರ ಒಂದು ಮುಖ್ಯ ಉದ್ದೇಶ ಏನಾಗಿದೆ? ಒಂದು ನಿಜ ಜೀವನದಲ್ಲಿ ನೋಡಿದಾಗ ಕೂಡ ನಾವು ಪ್ರತಿದಿನ ಒಂದು ಏನಪ್ಪಾ ಅಂದ್ರ ನಮ್ಮ ಒಂದು ವೈಯಕ್ತಿಕವಾಗಿ ಕೂಡ ನೋಡಿದಾಗ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಅದು ನಿಂತಿದೆ, ರಾಷ್ಟ್ರಗಳ ಸಂಪತ್ತಿನ ಮೇಲೆ ಅದು ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ಹೀಗೆ ನೋಡಿದಾಗ ಸಂಪತ್ತಿನ ಶಾಸ್ತ್ರವಾದಾಗ ನಂತರ ಸಂಪತ್ತನ್ನು ಹೇಗೆ ಉತ್ಪಾದಿಸಬೇಕು ಮತ್ತು ಹೇಗೆ ವಿತರಿಸಬೇಕು ಎಂಬುದು ಕೂಡ ವಿವರವಾಗಿ ನಾವು ತಿಳಿಯಬೇಕಾಗಿದೆ. ಅಂದ್ರೆ ವಿವರವಾಗಿ ನಾವು ಮಾಡ್ತೀವಿ, ತಿಳ್ಕೊಳ್ತಾ ಇದ್ದೀವಿ. ಸಂಪತ್ತನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ವಿತರಣೆ ಮಾಡಬೇಕು, ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯವಾಗಿದೆ. ಯಾವುದೇ ಸಂಪತ್ತಿನ ರಾಷ್ಟ್ರಗಳ ಸಂಪತ್ತು ಅಂತಕ್ಕಂತಹ ಗ್ರಂಥದಲ್ಲಿ ಮಾಡ್ತಾರೆ 1770 ಜನಸಂಖ್ಯೆಯವರು ಅವರ ಒಂದು ಕೊಡುಗೆಯನ್ನ ಅರ್ಥಶಾಸ್ತ್ರಕ್ಕೆ ನೀಡ್ತಾರೆ. ಹೀಗೆ ಎಡಮ್ ಸ್ಮಿತ್ ಅವರ ವಾಕ್ಯವನ್ನ ಪ್ರಾಚೀನ ಅರ್ಥಶಾಸ್ತ್ರಜ್ಞರಾದಂತಹ ಏನ್ರಿ ಎಡಮ್ ಸ್ಮಿತ್ ಅವರು ಇರ್ತಕ್ಕಂಥ ಈ ಸಂಪತ್ತಿನ ವಾಕ್ಯವನ್ನು ಏನ್ ಮಾಡ್ತಾರೆ ಅಂದ್ರ ಡಾಕ್ಟರ್ ಅಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ? ಅಲ್ಲಗಳಿತಾರೆ. ಏನಪ್ಪಾ ಅಂದ್ರ ಈ ವಾಕ್ಯವನ್ನ ಟೀಕಿಸ್ತಾರೆ. ಏನಂದ್ರ ಕೇವಲ ನಮ್ಮ ಅರ್ಥಶಾಸ್ತ್ರ ಎದ್ರ ಮೇಲೆ ನಿಂತಿಲ್ರಿ, ಬರೀ ಸಂಪತ್ತಿನ ಮೇಲೆ ನಿಂತಿಲ್ಲ. ಅಲ್ಲಿರ್ತಕ್ಕಂತಹ ನಾವೇನ್ ಮಾಡ್ಬೇಕಾಗಿದೆ? ಯೋಗಕ್ಷೇಮದ ಮೇಲೆ ನಾವು ಗಮನ ಹರಿಸಬೇಕಂತ ಹೇಳ್ತೀವಿ. ಅದಕ್ಕೆ 1890ರಲ್ಲಿ ಅಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡ್ತಾರ? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಏನ್ರಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥದ ಮೂಲಕ ಏನ್ ಮಾಡಿದ್ರಿ ಇವರು? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂತಹ ಒಂದು ಗ್ರಂಥದ ಮೂಲಕ ಅಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ? ಯೋಗಕ್ಷೇಮದ ವ್ಯಾಖ್ಯವನ್ನ ನೀಡ್ತಾ ಇದ್ದಾರ. ಇದಕ್ಕೆ ನಮ್ಮ ಒಂದು ಅರ್ಥಶಾಸ್ತ್ರಕ್ಕೆ ಅವ್ರು ಏನ್ ಮಾಡ್ತಾರಂದ್ರ ಎಡಮ್ ಸ್ಮಿತ್ ಅವರು ಇರ್ತಕ್ಕಂತಹ ಸಂಪತ್ತಿನ ವ್ಯಾಖ್ಯವನ್ನ ಟೀಕೆ ಮಾಡುವುದರ ಮೂಲಕ ತಮ್ಮ ಒಂದು ವ್ಯಾಖ್ಯವನ್ನ ತಿರ್ತಕ್ಕಂಥ ಕೆಲಸ ನಾವೇನ್ ಮಾಡ್ಬೇಕಿದೆ? ಜನರ ಕಲ್ಯಾಣವನ್ನು ಮಾಡ್ಬೇಕಾಗಿದೆ. ಜನರ ಕಲ್ಯಾಣದಿಂದ ಇದ್ರೆ ಮಾತ್ರ ಅಲ್ಲೇನ್ ಮಾಡ್ಬೋದ್ರಿ? ಆರ್ಥಿಕ ಕಲ್ಯಾಣವನ್ನು ಮಾಡಕ್ ಸಾಧ್ಯವಾಗುತ್ತಾ? ಇಲ್ಲದೆ ಇದ್ರೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಯೋಗಕ್ಷೇಮದ ಒಂದು ವ್ಯಾಖ್ಯವನ್ನ ದ ಪ್ರಿನ್ಸಿಪಲ್ ಆಫ್ ಆರ್ಥಿಕ ತತ್ವಗಳು ಅಂತ ಕರಿತೀವಿ. ವೆಲ್ಫೇರ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಏನ್ ಮಾಡ್ತೀವಿ? ಸಂಪತ್ತಿನ ವ್ಯಾಖ್ಯೆ ಅಂತ ಕರಿತೀವಿ. ಇದಕ್ಕೆ ಕೊರತೆ ಸ್ಕೇರ್ಸಿಟಿ ಎಕನಾಮಿಕ್ಸ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಿಮ್ಗೆ ಬೇಸಿಕ್ ಆಗಿ ನೋಡಿದ್ರಿ ಎಕನಾಮಿಕ್ಸ್ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಸಂಪತ್ತಿನ ವ್ಯಾಖ್ಯವನ್ನ ನಾವು ಅಲ್ಲಗಳೆದು ಅವರು ಯೋಗಕ್ಷೇಮದ ವ್ಯಾಖ್ಯವನ್ನ ಎತ್ತಿಡ್ತಾ ಇದ್ದಾರೆ. ಯಾರೇ? ಅಲ್ಫ್ರೆಡ್ ಮಾರ್ಷಲ್ ರವರು. ಈಗ ಅಲ್ಫ್ರೆಡ್ ಮಾರ್ಷಲ್ ರವರು ನೋಡಿದ ಹಾಗೆ ಏನಂತಪ್ಪ ಅಂದ್ರೆ ಅವರ ಒಂದು ಇವರ ಪ್ರಕಾರ ಅರ್ಥಶಾಸ್ತ್ರವು ಮಾನವ ನಿತ್ಯ ಜೀವನದ ಸಾಮಾನ್ಯ ವ್ಯವಹಾರಗಳನ್ನ ಅಭ್ಯಸಿಸುವುದಾಗಿದೆ. ಇವರ ಪ್ರಕಾರ ಏನಾಗಿದೆ? ಸಾಮಾನ್ಯ ವ್ಯವಹಾರಗಳನ್ನ ವ್ಯವಹರಿಸುವುದಾಗಿರ್ತದ. ಎಕನಾಮಿಕ್ಸ್ ಅಂದ್ರೆ ಏನ್ರಿ? ಸಾಮಾನ್ಯ ವ್ಯವಹಾರಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಜನರ ಕಲ್ಯಾಣವನ್ನ ಕುರಿತು ನಾವೇನ್ ಮಾಡ್ಬೇಕಾಗಿದೆ? ಸರಳ ಜೀವನದಿಂದ ನಾವೇನ್ ಮಾಡ್ಬೇಕಾಗಿದೆ? ಎಕನಾಮಿಕ್ಸ್ ನೋಡ್ಬೇಕು. ಅದರಿಂದ ನಾವು ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಅದರ ಜೊತೆಗೆ ವ್ಯಕ್ತಿಯು ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ, ಹೇಗೆ ಅನುಭವಿಸುತ್ತಾನೆ ಎಂಬುದನ್ನ ನೋಡಿ. ವ್ಯಕ್ತಿಯು ಸಂಪತ್ತನ್ನ ಹೇಗೆ ಗಳಿಸ್ತಾನ, ಹೇಗೆ ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ಏನ್ ಮಾಡ್ತಾನೆ? ಈ ಒಂದು ಯೋಗಕ್ಷೇಮದ ವಾಕ್ಯ ತಿಳಿಸ್ಕೊಡ್ತಂತ ಹೇಳ್ತೀವಿ. ಆದ್ದರಿಂದ ಅರ್ಥಶಾಸ್ತ್ರ ಒಂದು ಕಡೆ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡಿದ್ರೆ, ಇನ್ನೊಂದು ಕಡೆ ಅದಕ್ಕೂ ಮುಖ್ಯವಾಗಿ ನೋಡಿ ಅರ್ಥಶಾಸ್ತ್ರ ಒಂದು ಕಡೆ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡ್ತಾ ಇದೆ, ಇನ್ನೊಂದು ಕಡೆ ಮಾನವನ ಅಭಿವೃದ್ಧಿಯನ್ನು ಕುರಿತು ಏನ್ ಮಾಡ್ತಾರೆ? ಅಧ್ಯಯನ ಮಾಡ್ತಾರೆ ಅಂತ ಹೇಳ್ತೀವಿ. ಹೀಗೆ ನೋಡಿದಾಗ ಅರ್ಥಶಾಸ್ತ್ರದಲ್ಲಿ ನಾವು ಹಲವಾರು ಅಂಶಗಳು ಏನಪ್ಪಾ ಅಂದ್ರೆ ಗಣನೆಗೆ ತೆಗೆದುಕೊಳ್ತೀವಿ. ಈ ಮೇಲಿನ ಎರಡು ವ್ಯಾಖ್ಯೆಗಳನ್ನು ತೆಗೆದುಕೊಂಡಾಗ ಇದು ಸಂಪತ್ತನ್ನು ಕೂಡ ನಾವು ಗಮನಿಸ್ತೀವಿ, ಮತ್ತೆ ಮಾನವನ ಕಲ್ಯಾಣವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಫ್ರೆಡ್ ಮಾರ್ಷಲ್ ಅವರು ಮಾನವರ ಒಂದು ಕಲ್ಯಾಣ ಬಯಸ್ತಾರ, ಇವ್ರು ಏನ್ ಮಾಡ್ತಾರೆ? ರಾಷ್ಟ್ರದ ಸಂಪತ್ತನ್ನು ಕುರಿತು ಏನ್ ಮಾಡ್ತಾರೆ? ಅಧ್ಯಯನ ಮಾಡ್ತಾರೆ. ಬರೀ ಸಂಪತ್ತಿದ್ರೆ ಮಾತ್ರ ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗುತ್ತದೆ ಅಂತಾರೆ. ಇವ್ರೇನಂತಾರೆ?
ಸಂಪಾದಿಸಿದ ಸಾಲದ ಅದ್ರ ಜೊತೆಗೆ ಮಾನವ ಒಂದು ಅಭಿವೃದ್ಧಿಯು ಕಲ್ಯಾಣ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಇವರು ಶ್ರಮವನ್ನು ವಹಿಸ್ತಾರೆ. 1890ರಲ್ಲಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥ ಗ್ರಂಥದಲ್ಲಿ ಅವರು ಈ ಶಬ್ದ ವಾಕ್ಯವನ್ನ ಅರ್ಥಶಾಸ್ತ್ರಕ್ಕೆ ನೀಡ್ತಾರೆ ಅಂತ ಹೇಳಿದ್ವಿ. ಹೀಗೆ ನೋಡಿದಾಗ ಈ ಮೇಲೆ 2 ವಾಕ್ಯಗಳನ್ನು ನೀಡಿದ ನಂತರ ನಾವೇನ್ ಮಾಡ್ತೀವಿ, ಈ ವ್ಯಾಖ್ಯೆಗಳಿಂದ ಭಿನ್ನವಾದ ಮಹತ್ವಪೂರ್ಣವಾದಂತಹ ವ್ಯಾಖ್ಯೆಯನ್ನು ಏನ್ ಮಾಡ್ತೀವಿ, ಇಂಗ್ಲೆಂಡಿನ ಸುಪ್ರಸಿದ್ಧ ಅಂದ್ರೆ ಅರ್ಥಶಾಸ್ತ್ರಜ್ಞರಲ್ಲ ಇವರೇನ್ರಿ ಪ್ರೊಫೆಸರ್ ರಾಬಿನ್ಸನ್ ಅವರು ಇಂಗ್ಲೆಂಡ್ ಅವರಿದ್ದಾರೆ. ಇವರು ಕೂಡ ಪ್ರಸಿದ್ಧ ಆರ್ಥಿಕ ತಜ್ಞರಾಗಿದ್ದಾರೆ. ಇವರು ಏನ್ ಮಾಡ್ತಾರೆ ಅಂದ್ರ ಪ್ರೊಫೆಸರ್ ರಾಬಿನ್ಸನ್ ಅವರು 1932ರಲ್ಲಿ ತಾನು ರಚಿಸಿರ್ತಕ್ಕಂತಹ ನೋಡ್ರಿ ಅರ್ಥಶಾಸ್ತ್ರದ ಗುರಿಗಳು ಮತ್ತು ಪರ್ಯಾಯ ನೋಡ್ರಿ ತಾನು ರಚಿಸಿರ್ತಕ್ಕಂಥ ಅರ್ಥಶಾಸ್ತ್ರದ ವಿಜ್ಞಾನ ಸ್ವರೂಪ ಮತ್ತು ಮಹತ್ವ, ಅರ್ಥಶಾಸ್ತ್ರದ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅಂತಕ್ಕಂತಹ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಏನಪ್ಪಾ ಅಂದ್ರೆ ಎಕಾನಮಿ ಅಂತ ಹೇಳ್ತೀವಿ. ಅಂದ್ರೆ ಮಹತ್ವ ಮತ್ತು ಅದರ ಸ್ವರೂಪ ಯಾವ ರೀತಿ ಆಗಿದೆ ಅನ್ನೋದನ್ನ ಕುರಿತು ಈ ಒಂದು ಗ್ರಂಥದಲ್ಲಿ ಕೊರತೆ ವ್ಯಾಖ್ಯಾನದಲ್ಲಿ ನೀಡ್ತಾ ಇದ್ದಾರೆ ನೋಡ್ರಿ. ಇವರ ದೃಷ್ಟಿಯಲ್ಲಿ ಅರ್ಥಶಾಸ್ತ್ರ ಅಂತಂದ್ರೆ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರವು ಗುರಿಗಳು ಹಾಗೂ ಪರ್ಯಾಯ ಉಪಯೋಗಗಳನ್ನ ಏನ್ ಮಾಡ್ತಾರೆ, ಕೊರತೆಯಿರುವ ಸಾಧನಗಳ ಪರಸ್ಪರ ಸಂವಾದನ ಕುರಿತು ಇದೇನ್ ಮಾಡ್ತಾರೆ, ಪರಸ್ಪರ ಗುರಿಗಳನ್ನ ಅರ್ಥಶಾಸ್ತ್ರದ ಮಹತ್ವ ಮತ್ತು ಸ್ವರೂಪವನ್ನು ಕುರಿತು ನಾವೇನ್ ಮಾಡ್ತಿದೀವಿ ಅಧ್ಯಯನ ಮಾಡ್ತಾ ಇದೀವಿ. ಅವ್ರು ಏನ್ ಮಾಡ್ತಾರ, ತಾವು 1932ರಲ್ಲಿ ಈ 2 ವ್ಯಾಖ್ಯೆಗಳನ್ನ ಅಲ್ಲಗೆಳೆದು ತಮ್ಮದೇ ಆದಂತಹ ಒಂದು ಏನ್ ಮಾಡ್ತಾರೆ ಗ್ರಂಥವನ್ನ ರಚನೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರದ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರ ಎಕನಾಮಿಕ್ಸ್ ಯಾವ ರೀತಿ ಆಗಿರ್ತದ, ಅವ್ರ ಪ್ರಕಾರ ಎಕನಾಮಿಕ್ಸ್ ಅಂದ್ರ ಇದು ಪರ್ಯಾಯವಾಗಿ ಒಂದು ವಿಜ್ಞಾನವಾಗಿ ನಾವೇನಿದೆ ಮಾನವನ ಅರ್ಥಶಾಸ್ತ್ರವು ಮಾನವನ ಗುರಿಗಳು ಮತ್ತು ಪರ್ಯಾಯ ಉಪಯೋಗಗಳ ಬಗ್ಗೆ, ಕೊರತೆಯಲ್ಲಿರುವ ಸಾಧನಗಳ ಬಗ್ಗೆ, ಪರಸ್ಪರ ಸಂಬಂಧದ ಕುರಿತು ಏನ್ ಮಾಡ್ತಾರೆ ಅಧ್ಯಯನ ಮಾಡ್ತಾ ಇದೆ. ಆದ್ರಿಂದ ಇದು ಕೂಡ ಒಂದು ಏನಿದೆ ವೈಜ್ಞಾನಿಕ ವಿಜ್ಞಾನವಾಗಿದೆ ಎಂದು ಕೂಡ ಮತ್ತೇನ್ ಮಾಡ್ತಾರ ಅವರು ನೆನಪಿಸ್ತಾ ಇದ್ದಾರೆ. ಅಂದ್ರೆ ರಾಬಿನ್ಸನ್ ಅವರ ಅಭಿಪ್ರಾಯದಲ್ಲಿ ಅರ್ಥಶಾಸ್ತ್ರದ ಕೊರತೆಯಲ್ಲಿರುವ ಸಾಧನಗಳನ್ನ ಅಮತವಾದ ಬಳಕೆಗಳಿಂದ ಹೇಗೆ ವಿನಿಯೋಗ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದೆ. ಅಂದ್ರೆ ಕೊರತೆಯಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು, ವಿನಿಯೋಗ ಮಾಡಿಕೊಳ್ಬಹುದು ಅನ್ನೋದನ್ನ ಅದು ತೋರಿಸ್ತಾ ಇದೆ. ಕೊರತೆಯಿಂದ ಕೂಡಿದೆ, ಅದಕ್ಕೆ ಹೇಳ್ತಿದೆ ಇದು ಅರ್ಥಶಾಸ್ತ್ರದಲ್ಲಿರ್ತಕ್ಕಂತಹ ಮಾನವನ ಒಂದು ಬಯಕೆಗಳನ್ನ ತೆಗೆದುಕೊಂಡಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಅದರ ಒಂದು ಹುಟ್ಟು ಪೀಠಿಕೆಯನ್ನು ನೋಡ್ತೀವಿ, ಆಮೇಲೆ ಅದರ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಆಗಿರ್ತದ ಅರ್ಥಶಾಸ್ತ್ರವನ್ನು ಯಾರು ಜಾರಿರ್ತಾರೆ, ಯಾರು ಅರ್ಥಶಾಸ್ತ್ರ ಪಿತಾಮಹ ಯಾರಿದ್ದಾರೆ, ಎಡಮ್ ಸ್ಮಿತ್ ಆಗಿದ್ದಾರೆ. ಅದನ್ನ ಏನಪ್ಪಾ ಅಂದ್ರೆ 1776ರಲ್ಲಿ ಏನ್ ಮಾಡಿದ್ರು, ರಾಷ್ಟ್ರಗಳ ಸಂಪತ್ತು ಅಂತಕ್ಕಂಥ ಒಂದು ಏನ್ ಮಾಡ್ತಾರ ಒಂದು ಗ್ರಂಥದ ಮೂಲಕ ಸಂಪತ್ತಿನ ವ್ಯಾಖ್ಯಾನವನ್ನು ಏನ್ ಮಾಡ್ತಾರೆ ಹೇಳ್ತಾರ. ನೆಕ್ಸ್ಟ್ ಯೋಗಕ್ಷೇಮದ ವ್ಯಾಖ್ಯಾನ 1990ರಲ್ಲಿ ಏನ್ ಮಾಡ್ತಾರೆ, ಅಲ್ಫ್ರೆಡ್ ಮರ್ಷಲ್ ಅವರು ಹೇಳ್ತಾರ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರದ ತತ್ವಗಳು ಅಂತಕ್ಕಂಥದ್ದು ಏನಿದಾವು ಅನ್ನೋದರ ಕುರಿತು ಈ ಒಂದು ಏನಪ್ಪಾ ಅಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನ ಕೊಡ್ತಾರೆ. ಇವೆರಡನ್ನ ಮುಗಿದ ನಂತರ ನೆಕ್ಸ್ಟ್ ಕೊರತೆ ವ್ಯಾಖ್ಯಾನ 1930ರಲ್ಲಿ ಪ್ರೊಫೆಸರ್ ರಾಬಿನ್ಸನ್ ಅವರು ಏನ್ ಮಾಡ್ತಾರೆ 1932ರಲ್ಲಿ ತಾವು ರಚಿಸತಕ್ಕಂತಹ ಅರ್ಥಶಾಸ್ತ್ರದ ವಿಜ್ಞಾನ ಮತ್ತು ಅರ್ಥಶಾಸ್ತ್ರದ ವಿಜ್ಞಾನ ಸ್ವರೂಪ ಮತ್ತು ಮಹತ್ವದ ಕುರಿತು ಏನ್ ಮಾಡಿದ್ರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ರು. ಇಷ್ಟು ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಇರ್ತಕ್ಕಂತಹ ವ್ಯಾಖ್ಯೆಗಳಿದಾವು. ಇಲ್ಲಿ ನಿಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರ ಇಷ್ಟ ಆದ ನಂತರ ಸಂಪತ್ತಿನ ವ್ಯಾಖ್ಯಾನ ನೀಡ್ತಕ್ಕಂತಹ ಈ ಒಂದು ಅರ್ಥಶಾಸ್ತ್ರಜ್ಞರಾದ ಎಡಮ್ ಸ್ಮಿತ್ ಅವರನ್ನ ನಾವು ಬಹಳಷ್ಟು ಇವರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವರೆಲ್ಲರಿಗಿಂತಲೂ ಕೂಡ ಮೊದಲಿಗೆ ಯಾರು ನೆನಪು ಮಾಡ್ಕೊಂತೀವಿ ಅಂದ್ರೆ ಎಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅವರೇ ಮೊದಲ ಬಾರಿಗೆ ಅರ್ಥಶಾಸ್ತ್ರವನ್ನ ಜಾರಿಗೆ ತಂದಿರ್ತಾರೆ. ಪ್ರತ್ಯೇಕವಾಗಿ ಒಂದು ವಿಷಯದಿಂದ ಅದನ್ನ ಬೇರ್ಪಡಿಸಿ ಅದನ್ನು ಕೂಡ ಒಂದು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಷಯದೊಂದಿಗೆ ಅದನ್ನು ಕೂಡ ಏನ್ ಮಾಡ್ತಿದ್ವಿ ನಾವು ಒಂದು ಪಠ್ಯವಾಗಿ ಏನ್ ಮಾಡ್ತಿದ್ದಾರೆ ನಮ್ಗೆ ತಿಳಿಯಪಡಿಸ್ತಕ್ಕಂತಹ ಕಾರ್ಯ ಅಂದ್ರೆ ನಮ್ಮ ಅರ್ಥಶಾಸ್ತ್ರಕ್ಕೆ ಕೊಡುಗೆ ನೀಡ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಎಡಮ್ ಸ್ಮಿತ್ ಅವರ ಕೊಡುಗೆ. ಅದಕ್ಕೆ ಅವ್ರು ಏನ್ ಕರೆದ್ರು, ನಮ್ಮ ಅರ್ಥಶಾಸ್ತ್ರವು ಕೂಡ ಸಾಮಾಜಿಕ ವಿಜ್ಞಾನವಾಗಿದೆ ಅಂತ ಕೂಡ ಏನ್ ಮಾಡ್ತಾರೆ ಒಂದು ಮಾತನ್ನು ಕೂಡ ಅವರು ಹೇಳ್ತಾರ. ಹೀಗೆ ಪ್ರತಿಯೊಬ್ಬರನ್ನು ಕೂಡ ನೋಡಿದಾಗ ಇಷ್ಟು ಸಾಕು. ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದ ಒಂದು ಮೂಲ ಯಾವ ರೀತಿಯಾಗಿತ್ತು, ಹುಟ್ಟು ಯಾವ ರೀತಿಯಾಗಿತ್ತು, ಅರ್ಥಶಾಸ್ತ್ರದ ಅರ್ಥ ಅಂತ ಕೇಳಿದಾಗ ಮೂಲ ಅಂತ ಕೇಳಿದಾಗ ಅರ್ಥಶಾಸ್ತ್ರ ಏನ್ ಮಾಡ್ತದ ಗ್ರೀಕ್ ಭಾಷೆಯಿಂದ ಮಾಡ್ತೀವಿ,
ಪಡೆದುಕೊಳ್ತಾರೆ. ಇಕೋಸ್ ಮತ್ತು ನೋಮಸ್ ಎಂಬ ಎರಡು ಪದಗಳಿಂದ ನಾವೇನ್ ಮಾಡ್ತೀವಿ ಅರ್ಥಶಾಸ್ತ್ರವನ್ನ ಪಡೆದುಕೊಳ್ತಾ ಇದ್ದೀವಿ. ನಂತರ ವ್ಯಾಖ್ಯೆಗಳು ಬರ್ತವು ಮೂರು: ಸಂಪತ್ತಿನ ವಾಕ್ಯ, ಯೋಗಕ್ಷೇಮದ ವಾಕ್ಯ, ಕೊರತೆ ವಾಕ್ಯ. ಅದರಲ್ಲಿ ಸಂಪತ್ತಿನ ವ್ಯಾಖ್ಯೆಯನ್ನು 1776ರಲ್ಲಿ ಎಡಮ್ ಸ್ಮಿತ್ ಅವರು ಏನ್ ಮಾಡ್ತಾರ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದ ಮೂಲಕ ಪ್ರಸ್ತುತಪಡಿಸ್ತಾರ. ನೆಕ್ಸ್ಟ್ ಯೋಗಕ್ಷೇಮದ ವಾಕ್ಯವನ್ನ 1890ರಲ್ಲಿ ಆಲ್ಬರ್ಟ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ ತಮ್ಮ ಒಂದು ದ ಪ್ರಿನ್ಸಿಪಲ್ ಆಫ್ ಎಕಾನಮಿ ಅರ್ಥಶಾಸ್ತ್ರದ ತತ್ವಗಳು ಎಂಬ ಒಂದು ಏನ್ ಮಾಡ್ತಾರೆ ಗ್ರಂಥದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೀಗೆ ಕೊನೆಯದಾಗಿ ಕೊರತೆ ವಾಕ್ಯವನ್ನ ಇವೆರಡೂ ವ್ಯಾಖ್ಯೆಗಳನ್ನು ನೋಡಿ ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾ ಇದ್ದಾರೆ. ಸಂಪತ್ತಿನ ವ್ಯಾಖ್ಯವನ್ನ ಎಡಮ್ ಸ್ಮಿತ್ ಅವರು ಕೊಟ್ರ, ಅದನ್ನ ಏನ್ ಮಾಡಿದ್ರು ಆಲ್ಫ್ರೆಡ್ ಮಾರ್ಷಲ್ ಅವರು ಟೀಕೆ ಮಾಡ್ತಾರೆ. ಸಂಪತ್ತಿನ ಮೂಲಕ ಕೇವಲ ರಾಷ್ಟ್ರವನ್ನು ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರವನ್ನು ಗಣನೆ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಮಾನವನ ಒಂದು ಕಲ್ಯಾಣ ಅಭಿವೃದ್ಧಿ ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಕೊರತೆ ವ್ಯಾಖ್ಯೆಯಲ್ಲಿ 1932 ಪ್ರೊಫೆಸರ್ ಲಿಯೋಡಲ್ ರಾಬಿನ್ಸನ್ ಅವರು ಏನ್ ಮಾಡ್ತಾರೆ, ಇಂಗ್ಲೆಂಡ್ ಅವರು ಮೂಲಕವಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರ ತಾವು ರಚಿಸತಕ್ಕಂತಹ ಅರ್ಥಶಾಸ್ತ್ರದ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವದ ಕುರಿತು ಕೂಡ ನಾವೇನ್ ಮಾಡಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಆದ್ರೂ ಕೂಡ ಇದು ಅಷ್ಟೊಂದು ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಕೊಡುಗೆ ನೀಡಿಲ್ಲ. ಆದ್ರೆ ಯೋಗಕ್ಷೇಮ ಮತ್ತು ಸಂಪತ್ತಿನ ಬಗ್ಗೆ ಇವೆರಡೂ ಕೂಡ ನಮ್ಮ ಒಂದು ಅರ್ಥಶಾಸ್ತ್ರಕ್ಕೆ ಒಂದು ಮೆರುಗನ್ನ ತಂದಿರತಕ್ಕಂತ ಕಾರ್ಯ ಯಾವ ಮಾಡ್ತಾವಂದ್ರೆ ಇವೆರಡು ವ್ಯಾಖ್ಯೆಗಳಿಂದ ಮಾತ್ರ ನಾವು ಕಾಣಕ್ಕೆ ಸಾಧ್ಯ ಇದೆ. ಹೀಗೆ ಹಲವಾರು ವಿಷಯಗಳನ್ನ ಕೂಡ ನಮ್ಮ ಎಕನಾಮಿಕ್ಸ್ ಒಳಗೊಂಡಿದೆ ಅಂತ ಹೇಳ್ತೇವ್ರಿ. ಸರ್ ಎಷ್ಟೇನಪ್ಪ ಅಂದ್ರೆ ಈಗ ಅರ್ಥಶಾಸ್ತ್ರದ ಹಿನ್ನೆಲೆ ಪರಿಚಯವನ್ನು ನಾವು ಮಾಡಿಕೊಟ್ಟಿವಿ. ಮುಂದಿನ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿ ನಮ್ಮ ಒಂದು ಸಬ್ಜೆಕ್ಟ್ಗೆ ಅನುಗುಣವಾಗಿ ಪ್ರಥಮ PUCಯಲ್ಲಿ ಇರ್ತಕ್ಕಂತಹ ಭಾಗ ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಬರ್ತೈತಿ. ನೆಕ್ಸ್ಟ್ ಆರ್ಥಿಕ ಅಭಿವೃದ್ಧಿ ಅಂತ ಬರ್ತೈತಿ. ಅದರಲ್ಲಿ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವನ್ನು ನೋಡಿದ್ರ ಅಲ್ಲಿ ನಮ್ಗೆ ಏನಂತ ಸ್ವಲ್ಪ ಪ್ರಾಬ್ಲಮೆಟಿಕ್ ಬರ್ತಾವ್ರಿ. ಅವುಗಳ ನಿಮ್ಗ ಆಫ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಗೆ ನಾನು ಅದನ್ನ ವ್ಯಕ್ತಪಡಿಸ್ತೇನೆ. ನೆಕ್ಸ್ಟ್ ಈ ಭಾಗ 2 ಇರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ಮೊದಲನೇ ಒಂದು ಅಧ್ಯಾಯವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಇಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳಾಗಿದ್ದವು. ನಾವು ಮೊದಲೇ ನಿಂತೇವ್ರಿ ಅರ್ಥಶಾಸ್ತ್ರವನ್ನು ತಿಳ್ಕೋಬೇಕು. ಅದರ ಪೀಠಿಕೆ ಅಂದ್ರೆ ಪರಿಚಯ ಯಾವ ರೀತಿಯಾಗಿತ್ತು, ಅದನ್ನ ಯಾರು ಪ್ರಸ್ತುತಪಡಿಸ್ತಾರೆ, ಯಾರಿದ್ದಾರೆ ಇಲ್ಲಿ ಎಡಮ್ ಸ್ಮಿತ್ ಅವರು ಬರ್ತಾರ. ಅದನ್ನೇ ಮಾಡ್ತಾರೆ ಸಾಮಾಜಿಕ ವಿಜ್ಞಾನ ಅಂತ ಕರಿತೀವಿ ನಾವು ಎಕನಾಮಿಕ್ಸ್ ಅನ್ನು ಕೂಡ. ನಂತರ ಮೂಲ ಇಕೋಸ್ ಮತ್ತು ನೋಮಸ್ ಅಂತಕ್ಕಂತಹ ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಅಂತ ಹೇಳ್ತೀವಿ. ಎರಡು ಗ್ರೀಕ್ ಪದಗಳಿಂದ ಇದು ನಂತರ ಮಾರ್ಪಾಡಾಗಿ ಇಂಗ್ಲಿಷ್ ನಲ್ಲಿ ಎಕನಾಮಿಕ್ಸ್ ಆಗಿ ಏನ್ ಮಾಡ್ತದ ನಮ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಒಂದು ಮೂಲವನ್ನು ನೋಡಿದ್ವಿ. ನಂತರ ಈ ವ್ಯಾಖ್ಯೆಗಳ ಮೇಲೆ ಸಂಪತ್ತಿನ ವ್ಯಾಖ್ಯೆ, ಯೋಗಕ್ಷೇಮದ ವ್ಯಾಖ್ಯೆ ಮತ್ತು ಕೊರತೆ ವ್ಯಾಖ್ಯೆ ಒಂದು ಏನಪ್ಪಾ ಅಂದ್ರೆ ಆ ಗ್ರಂಥದ ಮೂಲಕ ನಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ಏನ್ ಮಾಡಿದ್ರು ಆರ್ಥಿಕ ವ್ಯವಸ್ಥೆ ನಮ್ಮ ಅರ್ಥ ವ್ಯವಸ್ಥೆಗೆ ಒಂದು ಅಪಾರವಾದಂತಹ ಕೊಡುಗೆಯನ್ನ ಎಲ್ಲರಿಗಿಂತ ಮಿಗಿಲಾಗಿ ನಾವು ಮೊದಲ ಎಡಮ್ ಸ್ಮಿತ್ ಅವರನ್ನು ಗಮನಿಸ್ತೀವಿ, ಆಮೇಲೆ ಆಲ್ಬರ್ಟ್ ಮಾರ್ಷಲ್ ಅವರನ್ನ, ಆಮೇಲೆ ಪ್ರೊಫೆಸರ್ ರಾಬಿನ್ಸನ್ ಅವರನ್ನ. ಇಷ್ಟು ಏನಪ್ಪಾ ಅಂದ್ರೆ ಈ ಅರ್ಥಶಾಸ್ತ್ರದಲ್ಲಿರ್ತಕ್ಕಂತಹ ಪರಿಚಯ ಮತ್ತು ಮೂಲ ಮತ್ತು ಏನಾಯ್ತು ವ್ಯಾಖ್ಯೆಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಮುಂದಿನ ಅವಧಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಅಧ್ಯಯನ ಮಾಡೋಣ. ಈ ಒಂದು ಅವಧಿಗೆ ಅಧ್ಯಯನ ಮಾಡ್ತಕ್ಕಂಥ ವಿಷಯ ಏನಾದರೂ ತಿಳಿದಿದ್ರ ನೆಕ್ಸ್ಟ್ ಆಫ್ಲೈನ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ಇನ್ನೊಂದು ಕೊನೆಯದಾಗಿ ಬೆಳವಣಿಗೆ ವ್ಯಾಖ್ಯೆ ಅಂತ ಬರ್ತದೆ. ನಿಮಗೇನಷ್ಟು ಪ್ರಮುಖ ಪಾತ್ರ ವಹಿಸಂಗಿಲ್ಲ. ಬೆಳವಣಿಗೆ ಅಂದ್ರೆ ನಾವು ಕೊರತೆ ವ್ಯಾಖ್ಯೆ ನೋಡಿದ್ವಿ, ಬೆಳವಣಿಗೆ ವ್ಯಾಖ್ಯೆ ಅಂತ ಬರ್ತಿದ್ವಿ. ಬೆಳವಣಿಗೆ ವ್ಯಾಖ್ಯೆ ಅಂದ್ರೆ ಅಭಿವೃದ್ಧಿ, ಬೆಳವಣಿಗೆ ವ್ಯಾಖ್ಯೆ ಅಂತ ಬರ್ತೈತಿ. ಇಲ್ಲಿ ನಾವೇನ್ ಮಾಡ್ತೀವಿ, ಕೇನ್ಸ್ ಅಂತಕ್ಕಂಥ ಪ್ರೊಫೆಸರ್ ಸಾಮ್ಯುಯಲ್ಸನ್ ಅವರು ಕೇನ್ಸ್ ಅವರು ಏನ್ ಮಾಡ್ತಾರ ಇದನ್ನ ಜಾರಿಗೆ ಪಡಿಸ್ತಾರೆ 1936ರಲ್ಲಿ.
1936 ಕೇನ್ಸ್ ಅಂತಕ್ಕಂಥ ಅರ್ಥಶಾಸ್ತ್ರದಲ್ಲಿ ಏನ್ ಮಾಡ್ತಾರ ಕೇನ್ಸ್. ಸಾರ್ವತ್ರಿಕ ಮೀಮಾಂಸೆ ಎಂಬ ಕೃತಿಯಲ್ಲಿ ಈ ಒಂದು ಬೆಳವಣಿಗೆಯ ಒಂದು ಏನ್ ಮಾಡ್ತಾರ ವ್ಯಾಖ್ಯವನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸಾಕಷ್ಟು ನಿಮ್ಗೆ ಬೇಡ ಏನು ಅಷ್ಟು ಅವಶ್ಯಕತೆ ಇಲ್ಲ. ಆ 3 ವ್ಯಾಖ್ಯೆಗಳು ತಿಳ್ಕೊಂಡ್ರೆ ನಮ್ಗೆ ಅರ್ಥ ವ್ಯವಸ್ಥೆ ನಮ್ಗೆ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀವಿ. ಇದು ಕೂಡ ರಾಷ್ಟ್ರದ ಒಂದು ಏನಪ್ಪ ಈ ಅರ್ಥಶಾಸ್ತ್ರದ ಮಾತ್ರ ಆರ್ಥಿಕ ಅಭಿವೃದ್ಧಿಗೆ ಒಂದು ಅಪಾರವಾದಂತಹ ಕೊಡುಗೆ ನೀಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀವಿ. ಸರ್ ಮುಗಿತ್ರಿ?